ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಮುದ್ದೇಬಿಹಾಳ ತಾಲೂಕಿನಲ್ಲಿ ವರುಣನ ಆರ್ಭಟ ಮುಂದುವರೆದದ್ದು. ಗುರುವಾರ ರಾತ್ರಿ ಸುರಿದ ಭಾರೀ ಮಳೆ ಹಾಗೂ ಸಿಡಿಲಿಗೆ ಹೊಡೆತಕ್ಕೆ ಒಂದು ಆಕಳು ಬಲಿಯಾಗಿದ್ದು ಹಲವು ಮನೆಗಳಿಗೆ ಹಾನಿ ಉಂಟಾಗಿದೆ. ತಾಲೂಕಿನ ತಾರನಾಳ ಗ್ರಾಮದ ಮಡಿವಾಳಮ್ಮ ಚಲವಾದಿ, ಅಡವಿ ಸೋಮನಾಳದ ಹನುಮಂತ ಹಂದ್ರಾಳ್, ಜಕ್ಕೇರಾಳದ ದ್ಯಾಮಣ್ಣ ಹಂದ್ರಾಳ್, ದೇವೂರದ ದುರ್ಗವ್ವ ಭೀಮರಾಯ್ ಮಾದರ್ ಮತ್ತು ಶಂಕರವ್ವ ಮಾದರ್, ಕುಂಟೋಜಿ ಗ್ರಾಮದ ಮರಲಿಂಗವ್ವ ಕವಡಿಮಟ್ಟಿ, ಶರಣಮ್ಮ ಗೊಲ್ಲರ್ ಇವರ ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಕುಂಟೋಜಿ ಗ್ರಾಮದ ಯಲ್ಲಪ್ಪ ಬಸಪ್ಪ ಯರಜರಿ ಎಂಬುವರ ಆಕಳು ಸಿಡಿಲು ಹೊಡೆತಕ್ಕೆ ಅಸುನೀಗಿದೆ ಎಂದು ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಮಾಹಿತಿಯನ್ನ ನೀಡಿದ್ದಾರೆ. ಏತನ್ಮಧ್ಯೆ ಭಾರೀ ಮಳೆಗೆ ಮುದ್ದೇಬಿಹಾಳ ತಾಲೂಕಿನ ಡವಳಗಿ, ಬಿದರಕುಂದಿ, ಬಾಂದಾರ ತುಂಬಿ ಹರಿದಿದೆ. ಮುದ್ದೇಬಿಹಾಳ ನಗರದ ಕೆರೆಯ ಹತ್ತಿರ ವೀರೇಶ್ವರ ನಗರಕ್ಕೆ ಹೋಗುವ ಸಮೀಪದಲ್ಲಿರುವ ಮುಖ್ಯ ರಸ್ತೆಯಲ್ಲಿ ನೀರು ಹರಿದಾಡಿ ವಾಹನ ಸವಾರರು ಸಂಚರಿಸಲು ರಾತ್ರಿ ಸಮಯ ತೀವ್ರ ಪರದಾಡಿದರು. ವಿದ್ಯುತ್ ಕೈಕೊಟ್ಟದ್ದರಿಂದ ಎಲ್ಲಿ ನೀರಿದೆ, ಎಲ್ಲಿ ಚರಂಡಿ ಇದೆ ಎಂಬುದು ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮುದ್ದೇಬಿಹಾಳ ತಾಲೂಕಿನ ಇಂಗಳಗೇರಿ ಗ್ರಾಮದಲ್ಲಿ ಹತ್ತಿ, ಕಬ್ಬು ಬೆಳೆ ಮಳೆಯ ರಭಸಕ್ಕೆ ಜಲಾವೃತವಾಗಿದೆ. 10 मिनट यारो अभी कम होते पानी ಅಂಗಡಿ ಮುಂದೆ ಹತ್ತಿರ ಅಲ್ಲಿ ನೀರು ಭಾಳ ಅದ. ಮತ್ತೆ ಅಲ್ಲಿ ದಂಡಿ ಹಿಡ್ದ ಹೋಗ್ಬೇಕು ನೋಡಿ. ಹೋದ್ರೆ ಆ ಲಾರಿ ಮಗ್ಲಾದ ಹೋರಿ ಅಲ್ಲೇ ದಂಡಿ. ಭಯ ಭಯ ಅಲ್ಲೇ ಹತ್ತಿರ ಗಾಡಿ ದಂಡಿ ಅಲ್ಲಿ ಹೋಯ್ರಿ ಅಲ್ಲಿ ದಂಡಿ ಹೋಯ್ರಿ. ಲಾರಿಯಿಂದ ಹೋಯ್ರಿ, ಲಾರಿಯಿಂದ ಹೋಯ್ರಿ, ಹಂಗೆ ಹೋಯ್ರಿ ಸೀದಾ ಅಂಗಡಿ ಮುಂದೆ ಹಚ್ಬಿಡ್ರಿ. ಅಲ್ಲಿ ಅಡಿ ಗೊತ್ತಪ್ಪ, ಗೊತ್ತಾನ ವಿಡಿಯೋ ಮಾಡಿ ಪಟ್ಟ ಮಾಡಿ ಅಡಿ ದಬಾ ಸುಡಿ ದಂಡಿ ತಗೋರಿ, ದಂಡಿ स्लो गए तो पानी नहीं लगता है, बंद नहीं करने का। पूरा ब्लैक ಆಗ್ಬಿಟ್ಟಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.